ಇಲ್ಲ ಅಲ್ವಾ ಇಲ್ಲಿ ಅಲ್ಲಿ ಅಲ್ಲಿ ಅಡುಗೆ ಮಾಡ್ತಿದ್ದೆ ಇವ್ನು ಕೃಷ್ಣ ಊಟ ಮಾಡ್ತಾನೆ ಬೇಡ ಮಗ ನಡಿ ಕೃಷ್ಣ ಯಾಕೆ ಕೃಷ್ಣ ಹೋಗ್ಲಿ ಅಂತ ಇನ್ನೂ ಸಂಜೆ ನಾವು ನಡಿ ಬಾ ಚಳಿ ಆಗಲ್ಲ ಅಂತಾರಪ್ಪ. ನಾನು ಯಾಕೆ ನೀರಿನ ಬಡಿಲ್ಲ ಅಂತ ನಾನು ನಾಳೆ ಡ್ಯೂಟಿ ಆಯ್ತಾ ನಿಮ್ಗೆ? ಆಯ್ತು ಎಷ್ಟು ಸಿಕ್ತು? ಇಲ್ಲ ಅದು ಜನರು ಜನರಲ್ಲ ನಾಳೆ ಹೋಗಿ ಒಂದು ಜಂಪ್ ಫೋಟೋ ಎಲ್ಲಿ ಜನಗಳು ಹುಡ್ಕ ನಾವು ಒಳಕೋಗಿ ಜನರು ಎಲ್ಲೆಲ್ಲ ಜನರು ನೋಡ್ಬೇಕು ಹುಡ್ಬೇಕು. ಯಾವ್ದು ಎಲ್ಲ ಆಡ್ತಾ ಇದ್ರೆ ಓಡಾಡ್ತೇವೆ ಹೇಳಿದ್ರು ಅಷ್ಟೇ ಕೃಷ್ಣ ಅಂತ ನನಗೆ ಈ ಕ್ಲೋಸ್ ಫ್ರೆಂಡ್ ಅಂದರೆ ಒಬ್ಬನೇ ಕ್ಲೋಸ್ ಫ್ರೆಂಡ್ ಕೃಷ್ಣ ಹಾಗೆ ಬರ್ಬೇಕು ತಾನೆ ಯಾವಾಗ ಇವಾಗಲಾ ಹಾಂ ಬರೋಣ ಸ್ವಲ್ಪ ಹೊತ್ತು ಹೋಗ್ಲಿ ಅಂತ ಊಟ ತಿಂದೆ ಬಂತ ಅದಕ್ಕೆ ನಿನ್ನೆ ಬಂದಿಲ್ಲ ನೀನು ಎಲ್ಲ ಅಲ್ಲೇ ಇದೆಯಾ ಆಮೇಲೆ ಹೋಗೋಣ. ಏನು ಮಾಡ್ತಾ ಮಲಗಿದ್ದ ಹಾಂ ಊಟ ಮಾಡಿದ್ದೀರಾ? ಊಟ ಮಾಡ್ಬಿಟ್ಟ ಸುಮ್ಮನೆ ಸ್ವಲ್ಪ ಮಾಡ್ತೀವಿ ಯಾಕಂದರೆ ಬಂದ ತಕ್ಷಣ ಬೆಳಗ್ಗೆಯಿಂದ ಹೊಟ್ಟೆ ಎರಡೇ ಹೊತ್ತ ತಿನ್ನೋದು? ಇಲ್ಲ ಮಧ್ಯಾಹ್ನ ತಿಂದಿರ್ತೀರ ಅದಕ್ಕೆ ಅಲ್ಲಿ ಡ್ಯೂಟಿ ಬೆಳಗ್ಗೆ ತಿನ್ಬಿಟ್ಟು ಹೋಗ್ತೀರ ನಾಷ್ಟ ತಿರ್ಗಿ ಅಲ್ಲಿನೂ ಅನ್ನ ತಗೊಂಡಿರ್ತೀರಿ ತಿನ್ನಿರ್ತೀರಿ ಇವಾಗ ಮುದ್ದೆಗಿದ್ದೆ. ಅಲ್ಲ ಇವಾಗ 2 ಕಿತ ಊಟ ಮಾಡ್ತೀಯಾ? ಇಲ್ಲ ಇಲ್ಲ ರಾತ್ರಿ ಹೊತ್ತು ಇಲ್ಲ ಒಂದೇ ಸಲ ಇವಾಗ ತಿಂದರೆ ಇಲ್ಲ ಆಮೇಲೆ ರಾತ್ರಿ ಲೇಟಾಗ ಅಷ್ಟೇ. ಹೆಸರು ಕೃಷ್ಣ ಅಲಿಯಾಸ್ ಗಿಣಿ ಅಂತ. ಗಿಣಿ ಪ್ಯಾರೆಟ್. ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಅಣ್ಣ? ಚಿಕ್ಕ ವಯಸ್ಸಿಂದ ನಾವು ಊರಲ್ಲಿ ನಾಟಕ ಮಾಡ್ತಾ ಇದ್ವಿ. ನಾನು ಕೃಷ್ಣನ್ ಮಾಡ್ತಾ ಇದ್ದೆ. ಇಲ್ಲಿ ಇನ್ನೇನು ಮೇಕಪ್ ಹಾಕೋಬೇಕಲ್ಲ, ಸಾಯಂಕಾಲ ಹೋಗಿ ನಮಗೆಲ್ಲ ಸ್ನಾನ ಅಂದರೆ ಬಾವಿಲಿ ದುಮ್ಕದೆ. ಇವ್ನು ಕರ್ಕೊಂಡೋಗಿ ಬಾವಿಲಿ ದುಮ್ಬಿಕ್ಬಿಟ್ಟು ಬಾರಲ್ಲಿ ಹೊತ್ತು ಶೇವಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಮೀಸೆ ಎತ್ಬಿಟ್ಟೆ ಇವನು. ನಾನು ಬೇಡ ಅಂತ ನಮ್ಮ ಮನೆಗೆ ಬೈತಾರೆ, ಮೀಸೆ ಬೇಡ ಎತ್ಕೊಡ್ದು ಅಂತ ನಾನು. ಇವರು ಬಿಡ್ರು ಏನು ಮೀಸೆ ಎತ್ತಬೇಕಂತ ಏನು ಇಟ್ಕೊಂಡ್ರ ನನ್ನ ಇಬ್ಬೆ ಎಲ್ಲ ಇಟ್ಕೊಂಡು ಈಗ ಬಲವಂತವಾಗಿ ಮೀಸೆ ನಿಂಗೆ ಇಕ್ಬಿಟ್ಟು ಏನು ಮಾಡ್ತೀವಿ ಸುಮ್ಮನೆ ಆಗ್ಬಿಟ್ಟು ಎತ್ಬಿಟ್ವಿ ಏನು ಮಾಡ್ದ, ನಾವು ಊರುಗಳ ಕಡೆ ಮೀಸೆ ಎತ್ತಾರೆ ಬೈತಾರೆ. ಹೌದೌದು. ಸರಿ ಬಂದ ಜನಗಳೆಲ್ಲ ನಿಂತಿದ್ರಲ್ಲ, ನಾನೇ ಕಿಷ್ಣು ನಾನೇ ಮಾಡ್ತಾರೆ ಕಿಷ್ಣ ಅದು ಊರ್ತು ಬೇಡ್ಕೊಂಬಾರ್ದು. ಹೌದೌದಂತ ಅವರೆಲ್ಲ ಸ್ಟೇಜರೆಲ್ಲ ಹಂಗೆ ಕೇಳ್ತಾರೆ. ಅಲ್ಲ ಮೀಸೆ ಎತ್ಬಿಟ್ಟು ಕಿಷ್ಣು ಅಂತ. ಅಯ್ಯೋ ಬೇಡಪ್ಪ ಕೇಳ್ತಾವ್ರ. ಏನ್ ಮಾಡ್ಬಿಟ್ಟ ಮೀಸೆ ಹತ್ ಬಂದ್ಬಿಟ್ನಾ, ನಾನು ಹಿಡ್ಕೊಂಬಿಟ್ಟ ಮೀಸೆ ಹಾಕ್ಸ್ ನನ್ಕ ಮೀಸೆ ಹಾಕ್ಸು, ನಾನು ಸ್ಟೇಜ್ ಮ್ಯಾನೇಜರ್, ನಾನು ಓಡಾಡ್ಬೇಕಿಲ್ಲ ಮೀಸೆ ಹಾಕ್ಸು ಅಂತಾನೆ. ನಾಟಕದಲ್ಲಿ ಮೀಸೆ ಸಿಗ್ತಾವಲ್ಲಪ್ಪ, ಆ ಮೀಸೆ ಇಕ್ಸು ಅಂತ ಕಾಯ್ತಾನಂತ ಇನ್ನೊಂದು ದಿನ. ನಾನು ಸ್ಟೇಜ್ ಮ್ಯಾನೇಜರು ಮೀಸೆ ಹಾಕೊಂಡು ಓಡಾಡಬೇಕು ಅಂತ. ಸವಾಸಗಳಲ್ಲ ಆ ಲೈಫು. ಟಿವಿ ಇಲ್ಲ, ಫೋನ್ ಇಲ್ಲ, ಮೊಬೈಲ್ ಇಲ್ಲ. ಇನ್ನಂಕಿತ ಈಗ ಇಲ್ಲೇ ಅವನ್ಕಿತ ದಬ್ಕೊಂಡ್ರ ಇನ್ನಂಕಿತ ಇಲ್ಲೇ ಮೀಸೆ ಗೀಸೆ ಬೇಕು ಅಂತ. ನನ್ಗೆ ಅವತ್ತು ಏನು ರೆಜರ್ ಕೊಡ್ಲಿ ಏನು ಮೆಲ್ಲಿಗೆ ಗೀಸ್ಕೊಂಡಿದ್ದು ಎತ್ಬಿಟ್ಟಿದ್ದು ಕೆರೆಗೆ ಅಂತ ಕೆಲಸ ಮಾಡಿದ್ದೆ. ಅವ್ರ ಯಾರ ಬಡ್ಕೊಂತಾರಲ್ಲಿ ಇವರವರು ಏನು ಹಂಗೆ ಮಾಡ್ತಿದ್ದೀರಿ? ಹೌದು ಹೌದು. ನಮ್ದೆಲ್ಲ ಅವಾಗ ಆಟ ಏನು ಗೊತ್ತೇನಪ್ಪ, ಆಟ ಅಂದರೆ ಗೊತ್ತಿರೋ ಬರೀ ಓಡಾಡೋದೆ. ಅದೇ ನಮ್ಮನ್ನ ಯಾಕೋ ಹಿಂಗೆ ಗೊತ್ತಾ ಇದ್ದೀವಿ, ಹಿಂಗೆ ಹೋಗದ. ಹೌದಾ? ಚೆನ್ನಾಗಿ ನಡೆದಾಡೋದು, ಮಲಗಿದ್ರೆ ಜಾಸ್ತಿ ಮೀಜು ಹೊಡೆಯೋದು ಬಯಲ್ಲಿ. ಈಜು ಅಂದರೆ ಈಜು ಅಂತ ನಮ್ಮ ಕಡೆ ಈಜು ಹೊಡೆಯೋದು. ಬಾವಿ ಇದೆ ನಮ್ಮ ಬಾವಿ, ಆ ಬಾವಿ ನಮಗೆ ಮೀಜು ಹೊಡೆದ್ಬಿಟ್ಟು ಜನಗಳು ಕಲಿಯೋದು. ಆಮೇಲೆ ಯಾವ್ದನ ಬಯಲ್ಲಿ ಇದು ಅಕ್ಲಿಗೆ ಹಿಡಿಯಕ್ಕೆ ಹೋಗೋದು. ಅದನ್ನ ಅರ್ಥ ಆಗೋ ಥರ ಹೇಳು. ಅಕ್ಲಿಗೆ ಹಿಡಿಯೋದು ಅಂದ್ರೆ ಏನು? ಅಕ್ಲಿ ಹಿಡಿಯೋದಂದ್ರೆ ಎಲ್ಲ ನಾವು ಬಾಯೊಳಗೆ ಗೂಡು ಮಾಡಿರೋದಲ್ಲ, ಅದನ್ನ ಹೋಗ್ಬಿಟ್ಟು ಇಟ್ಕೊಳೋದು, ಅದನ್ನ ಇಟ್ಕೊಂಡು ಬಂದು ಸುಟ್ಕೊಂಡು ತಿನ್ನೋದು. ಅದಕ್ಕೆಲ್ಲ ಗುರು ಯಾರು? ಗುರು ಇವ್ರೆ.
ಕೆಳಗೆ ನೋಡ್ಕೊಂಡಿದ್ದೀವಿ. ಈ ಥರ ಮಾಡಿರೋದು ಎಲ್ಲ ನಾವು ರಘು. ಇದು ಲೈಫ್ ಸ್ಟೈಲು ನಮ್ಮನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಸಿಂಪಲ್. ಸುಮಾರು ಜನ ನಿಮ್ಮನ್ನ ಕೇಳಿದ್ರೆ ಏನ್ ನಿಮ್ ಫಿಟ್ನೆಸ್ ಸೀಕ್ರೆಟ್ ಅಂದ್ರೆ ನಿಮ್ ಬಿಫೋರ್ ಇಂದ ನೀವು ಮಾಡ್ಕೊಂಡ್ ಬಂದಿರೋದೆಲ್ಲ ಇದೇ ರೀಸನ್ ಇಷ್ಟೇ. ಜಂಕ್ ಫುಡ್ ತಿನ್ನಬಾರ್ದು, ಹಾ ಒಳ್ಳೆ ಊಟ ಮಾಡಬೇಕು, ಮನೆ ಅಡುಗೆ ತಿನ್ಬೇಕು, ಆರೋಗ್ಯ ಕೆಡಲ್ಲ. ಅದು ಬಿಟ್ಬಿಟ್ಟು ಎಲ್ಲ ಆನ್ಲೈನಲ್ಲೇ ತಿಂತೀನಿ ಅಂದ್ರೆ ಲೈನಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ ಅಷ್ಟೇ. ಅಂಡರ್ಲೈನ್ ಆಗೋತಾರ ಅವ್ರು. ಆನ್ಲೈನ್ ತಿಂದ್ರೆ ಅಂಡರ್ಲೈನ್ ಆಗ್ತಾರೆ. ನೋಡಿ ಇವಾಗ್ಲೂ ನಾವೆಲ್ಲ ಮುದ್ದೆನೆ ರಾತ್ರಿ ಹೊತ್ತು ನೋಡಿ. ಇವನು ಅಷ್ಟೇನೆ ನೋಡಿ ಹೆಂಗಿದಾನೆ ಗೊತ್ತಾಗತ್ತೆ. ಎಷ್ಟು ನೀಟ್ ಹೆಂಗ್ ಫಿಸಿಕ್ಕು ನೋಡಿ, ಫುಲ್ ನೋಡಿ ಹೇಗಿದ್ದಾನೆ. ಹೌದಾ, ಇವ್ರನ್ನೇ ಮೇಕ್ ಓವರ್ ಮಾಡಿಸ್ಬಿಟ್ರೆ ಮುಗೀತು ಅಷ್ಟೇ. ಎಷ್ಟು ಹೆಂಗಾಗಿದ್ದಾನೆ. ಇವತ್ತಿಗೂ ಫ್ಯಾಟ್ ಇಲ್ಲ. ಹೌದು, ಯಾಕೆಂದ್ರೆ ನಡೆದು ಫ್ಯಾಟ್ ಇಲ್ಲಮ್ಮ. ಅವಾಗ ನಿಮ್ಗೆ ಹೆಲ್ದಿ ಆಗಿರ್ತೀವಿ. ಇವಾಗ ಹಂಗಲ್ವಲ್ಲಪ್ಪ. ಎಲ್ಲ ಶೋಕಿ ಮಾಡಕ್ ಮಾಡ್ತಾರೆ. ನಮ್ಗೇನ್ ಕೆಲಸ ಬಿಡ್ರಿ, ನಾವೆಲ್ಲ ಕೆಲಸ ಮಾಡೋ ಬಿಸಾಕ್ತೀವಿ ಅಷ್ಟೇ. ಹಂಗೆ ಸೋಂಬೇರಿಗಲ್ಲ. ಯಾವ ಬೇರೆ ಕೆಲಸ ಮಾಡಕ್ ಹೋದ್ರೆ ನಮ್ಗೆ ಸುಸ್ತಾಗತ್ತಾರೆ. ಹಂಗೆ ಅಷ್ಟೇ. ನಾನು ಅದಕ್ಕೆ ಇಬ್ರು ಒಂದೇ ವಯಸ್ಸು. ಹೌದು, ಒಂದೇ ವಯಸ್ಸೇ. ಅದೇ ಆಲ್ಮೋಸ್ಟ್ ನಾವಿಬ್ರು ನೋಡು ಹಂಗೆ ಇದ್ದೀವಿ. ನೀಟಾಗಿ ಸ್ಲಿಮ್ ಆಗಿ. ಇದು ಫಿಟ್ನೆಸ್ ಮೇಂಟೈನ್ ಮಾಡೋದಂದ್ರೆ ಈಗ ನಿಜವಾದ ಜಿಮ್ಮು. ಕೆಲಸ ಮಾಡೋದೇ ಜಿಮ್ಮು. ಹೌದು. ನೋಡಪ್ಪ ನೀವು ತೋರ್ಸಪ್ಪ. ಯಾರನ್ನ ಹೇಳ್ತೀರಪ್ಪ 50 years ಅಂತ ನೋಡಪ್ಪ. ಇಲ್ಲ ಡ್ಯಾನ್ಸ್ ಅಂತ ಮಾಡಿಲ್ಲ. ಇಲ್ಲಿ ಡ್ಯಾನ್ಸ್ ಮಾಡಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.